ಜೊತೆಗೆ ಈಗಾಗಲೇ ನಾವು ಗಮನಿಸೋದಾದ್ರೆ ಕ್ರೈಮ್ ರೇಟ್ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಕೂಡ ಅದನ್ನು ಟ್ಯಾಕಲ್ ಮಾಡೋಕ್ಕೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್? ಈಗ ಸೇಫ್ಟಿ ಆ್ಯಂಡ್ ಸುರಕ್ಷತೆ ದೃಷ್ಟಿಗೆ ಬಂದಾಗ ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಜನರ ಸುರಕ್ಷತೆ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಭಾಳ ಮಹತ್ವವನ್ನು ಕೊಡ್ತಾ ಇದ್ವಿ. ಅದರಲ್ಲೇ ಈಗ ನಿರ್ಭಯ ಸ್ಕೀಮಿನ ಅಡಿಯಲ್ಲಿ 667 ಕೋಟಿ ಬೃಹತ್ ಗಾತ್ರದ ಒಂದು ಸ್ಕೀಮನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಬೆಂಗಳೂರು ನಗರದಾದ್ಯಂತ ಸುಮಾರು 10,000 ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ವಿ. ಜೊತೆಗೆ ಹೊಯ್ಸಳ ವಾಹನಗಳು, ಟೂ ವೀಲರ್ಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸುಧಾರಣೆಗಳಾಗ್ತದೆ. ಹೊಸ ಆಧುನಿಕ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರನ್ನು ನಾವು ಸೆಟಪ್ ಮಾಡಿದ್ದೀವಿ. ಬಾಡಿ ಓನ್ ಕ್ಯಾಮ್ರಾಗಳು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಎಲ್ಲ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ರಾಗಳನ್ನು ಇಟ್ ಬ್ರಿಂಗ್ಸ್ ಇನ್ ದಿಸ್ ಥಿಂಗ್ ಆಫ್ ಎಫಿಷಿಯನ್ಸಿ, ಅಕೌಂಟಬಿಲಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆನ್ ದ ಪಾರ್ಟ್ ಆಫ್ ದ ಪೊಲೀಸ್. ಆಲ್ಸೋ ಬ್ರಿಂಗ್ಸ್ ಇನ್ ಟ್ರಾನ್ಸ್ಪರೆನ್ಸಿ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಟ್ ಒನ್. ಆ್ಯಂಡ್ ನಾವು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಆಗಿರ್ತಕ್ಕಂಥ ಅಪರಾಧಗಳನ್ನು ಪತ್ತೆ ಹಚ್ಚಲಿಕ್ಕೆ ಇದೆಲ್ಲ ಉಪಯೋಗ ಆಗ್ತವೆ. ಎಸ್ಪೆಷಲಿ CCTV ಕ್ಯಾಮ್ರಾಸ್, ದೇ ಆರ್ ಅ ಗ್ರೇಟ್ ಹೆಲ್ಪ್ ಫಾರ್ ಪೊಲೀಸ್ ಇನ್ ಐಡೆಂಟಿಫೈಯಿಂಗ್ ಕಲ್ಪ್ರಿಟ್ಸ್. ಯಾವುದಾದ್ರೂ ಪಬ್ಲಿಕ್ ಪ್ಲೇಸ್ನಲ್ಲಿ ಏನಾದರೂ ಆದಾಗ ಅದನ್ನು ಗುರುತಿಸಲಿಕ್ಕೆ, ಯಾರು ಆರೋಪಿಗಳಿದ್ದಾರೆ ಅದನ್ನು ಗುರುತಿಸಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ಫೇಶಿಯಲ್ ರೆಕಗ್ನಿಷನ್ ಬರ್ತಾಯಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಟ್ರಾಫಿಕ್ ಇದಕ್ಕೆ ಬಂದಾಗ ಬಿಗ್ ಡಾಟಾ ಅನಾಲಿಟಿಕ್ಸನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಉಪಯೋಗ ಮಾಡ್ತಾ ಇದ್ದಾವೆ. ಎಸ್ ಸರ್, ನೀವಾಗಲೇ ಹೇಳಿದ್ರೆ ಅಂದರೆ ಒಂದು ಕಡೆ ಜನರು ಬಂದು ಸ್ಟೇಷನ್ಗೆ ಬಂದು ಮಾತಾಡಿದಾಗ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಮಾತನಾಡೋದು. ಬಟ್ ಪಬ್ಲಿಕ್ ಆ್ಯಂಡ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಇರುವಂಥದ್ದು ಆ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಮಾಡೋದಕ್ಕೆ ಆ ರೀತಿಯಂಥ ಪ್ರಯತ್ನಗಳಿದೆ. ಯಾಕಂದರೆ ಪ್ರತಿ ಸಲ ಕೂಡ ಅದೊಂದು ಆರೋಪ ಇದ್ದೇ ಇದೆ, ಸ್ಟೇಷನ್ಗಳಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಆರೋಪಕ್ಕಿಂತಲೂ ನನ್ನ ಅಭಿಪ್ರಾಯದಲ್ಲಿ ಇದು ಒಂದು ರೀತಿಯಲ್ಲಿ ಸ್ಟೀರಿಯೋಟೈಪ್ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಇದು. ಈಗ ಅವ್ರು ಹೇಳಿದ್ರಲ್ಲ, ಪೊಲೀಸ್ ಮೆನ್ ಹ್ಯಾಸ್ ಟು ಬಿ ದೇರ್ ಆನ್ ದ ಜಂಕ್ಷನ್. ದಟ್ ಈಸ್ ಅ ಸ್ಟೀರಿಯೋಟೈಪಿಕಲ್ ವೇ ಆಫ್ ಲುಕಿಂಗ್ ಎಟ್ ಪೊಲೀಸ್ ಫಂಕ್ಷನಿಂಗ್. ಅದ್ರ ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಹೋದಾಗ ಈಗ ನೀವು ಹೇಳಿದಾಗೆ ಪೊಲೀಸರ ಕಂಡ್ರೆ ಭಯ ಅದೇನಿದೆ, ಆ ಥರದ್ದಿಲ್ಲ. ನೀವು ನಮ್ಮ ಠಾಣೆಗಳಿಗೆ, ಈಗಿನ ಠಾಣೆಗಳಿಗೆ ಹೋದರೆ ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟ್ ಈಸ್ ವೆರಿ ಡಿಫ್ರೆಂಟ್. ಅಲ್ಲಿ ದೆರ್ ವಿಲ್ ಬಿ ಎ ರಿಸೆಪ್ಷನಿಸ್ಟ್ ಹೂ ವಿಲ್ ಆಸ್ಕ್ ಯು ವಾಟ್ ನೀಡ್ಸ್ ಟು ಬೆಂಡ್, ವಾಟ್ ಈಸ್ ದ ವರ್ಕ್ ಯು ಹ್ಯಾವ್ ಗಾಟ್. ಅಫ್ಕೋರ್ಸ್ ಒಂದು ಏನಾಗ್ತದೆ ಅಂದರೆ ಇನ್ಸ್ಪೆಕ್ಟರ್ಗಳು ಯಾವಾಗಲೂ ಪೊಲೀಸ್ ಸ್ಟೇಷನ್ ಇರಲ್ಲ ಅಥವಾ ಸಬ್ ಆಫೀಸರ್ಗಳಿರಲ್ಲ. ಸ್ವಲ್ಪ ಮಟ್ಟಿಗೆ ಡಿಲೇ ಪ್ರಶ್ನೆ ಕೆಲವೊಂದು ಸಲ ಬರ್ತದೆ. ಜೊತೆಗೆ ಅದಕ್ಕೋಸ್ಕರ ನಾವೀಗ ಲೋಕಸ್ಪಂದನ ಅಂತ ಒಂದು ಸ್ಕೀಮನ್ನು ಮಾಡಿದ್ದೇವೆ. ಅಲ್ಲಿ QR ಕೋಡನ್ನು ಒಂದು ಹಾಕಿರ್ತೇವೆ. ಜೊತೆಗೆ ಅವ್ರಿಗೂ ಕೂಡ ಒಂದು SMS ಮೆಸೇಜ್ ಹೋಗುತ್ತೆ, ಫೀಡ್ಬ್ಯಾಕ್ ಸಿಸ್ಟಮ್. ಅವರು ಇಂಡಿಪೆಂಡೆಂಟ್ ಆಗಿ ಅವರ ಅಭಿಪ್ರಾಯಗಳನ್ನು ನಮಗೆ ಬ್ಯಾಕೆಂಡ್ನಲ್ಲಿ ತಲುಪಿಸ್ಬೋದು. ಅಲ್ಲೇ ಬರೆದು ಅವ್ರ ಮುಂದೆ ಏನು ಕೊಡುವಂಥದ್ದಿಲ್ಲ. ಅದಕ್ಕೂ ಅವಕಾಶ ಮಾಡಿದ್ವಿ. ಒಂದು ಡಬ್ಬ ಇಟ್ಟಿದ್ದೀವಿ ಅಲ್ಲಿ, ಬಾಕ್ಸು. ಅದರಲ್ಲಿ ಅವರು ಕೈಯಲ್ಲಿ ಬರೆದು ಕೂಡ, ಚೀಟಿನೆಲ್ಲ ಬರೆದು ಕೂಡ ಹಾಕ್ಬೋದು. ಅದರ ಕೀ ನಮ್ಮ DCP ಹತ್ರ ಇರ್ತದೆ. ಅವರು ವಾರಕ್ಕೊಂದು ಸಲ ಅಥವಾ ಯಾವಾಗ ಹತ್ರ ಹೋದಾಗ ದೇ ವಿಲ್ ಚೆಕ್ ಏನು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಅಂತೇಳಿ. ಜೊತೆಗೆ ಈ QR ಕೋಡ್ನಲ್ಲಿ ಈ ಲೋಕಸ್ಪಂದನದಲ್ಲಿ ಏನು ಫೀಡ್ಬ್ಯಾಕ್ ಬರ್ತದೆ ಅದರಲ್ಲಿ ರೇಟಿಂಗ್ ಕೂಡ ಇರ್ತದೆ. ಅದರ ಆಧಾರದ ಮೇಲೆ ಎವ್ರಿ ಡೇ ಮಾರ್ನಿಂಗ್ ದಿ ಕಂಟ್ರೋಲ್ ರೂಮ್ DCP ಈ ಬ್ರೀಫ್ ಮೇ, ಈ ಆ ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ಆಗಿದೆ, ಇಲ್ಲಿ ಪಾಸಿಟಿವ್ ಕಮೆಂಟ್ ಇದೆ, ಇಲ್ಲಿ ನೆಗೆಟಿವ್ ಕಮೆಂಟ್ ಇದೆ, ಇಲ್ಲಿ ಈ ರೀತಿ ಹೇಳಿದ್ದಾರೆ ಅಂತೇಳಿ. ಸೊ ವಿ ಟಾಕ್ ಟು ದ ಕನ್ಸರ್ನ್ ಇನ್ಸ್ಪೆಕ್ಟರ್ ಅಥವಾ DCP, ಯಾರಿಗೆ ಪಾಸಿಟಿವ್ ಬರ್ತಾಯಿದೆ, ಯಾರಿಗೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಬಂದರೆ ಅವರಿಗೆ ವಿ ವಿಲ್ ವೆರಿಫೈ ವೈ ಇಟ್ ಈಸ್ ಗೆಟಿಂಗ್ ನೆಗೆಟಿವ್ ಕಮೆಂಟ್, ವಾಟ್ ಈಸ್ ದ ರೀಸನ್, ಈಸ್ ಈ ನಾಟ್ ಟೇಕಿಂಗ್ ಇಂಟ್ರೆಸ್ಟ್ ಇನ್ ದ ಪೊಲೀಸ್ ಸ್ಟೇಷನ್ ಫಂಕ್ಷನಿಂಗ್. ಆ್ಯಂಡ್ ವೆರಿ ಗುಡ್ ಸಜೆಷನ್ಸ್ ಆರ್ ಆಲ್ಸೋ ಕಮಿಂಗ್. ಕೆಲವೊಂದು ನಮಗೂ ಕೂಡ ಉಪಯೋಗ ಆಗ್ತದೆ ಇದನ್ನು ಮಾಡಲಿಕ್ಕೆ. ಸೊ ಆ ರೀತಿಯ ಒಂದು ಪರಸ್ಪರ ಬಾಂಧವ್ಯ ಸಂಪರ್ಕ ಇದ್ದೇ ಇದೆ. ಜೊತೆಗೆ ಪ್ರತಿ ತಿಂಗಳು ನಾವು ಕಡ್ಡಾಯವಾಗಿ ಈಗ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಟ್ರಾಫಿಕ್ಕಿಗೆ ಪ್ರತ್ಯೇಕವಾಗಿ ನಾಳೆ ಟ್ರಾಫಿಕ್ದು ಇದೆ. ಪ್ರತಿ 4ನೇ ಶನಿವಾರ ಜನಸಂಪರ್ಕ ಸಭೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗಳಿಂದ ಮಾಡ್ತಾರೆ. ಮತ್ತು 2ನೇ ಭಾನುವಾರ ದಲಿತ ಸಭೆಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ತೆರೆದ ಮನೆ ಅಂತೇಳಿ ನಮ್ಮ ಈ ಸ್ಟೂಡೆಂಟ್ ಕಮ್ಯುನಿಟಿಗೆ, ವಿದ್ಯಾರ್ಥಿನಿಯರು ಪೊಲೀಸ್ ಠಾಣೆ ಕರೆಸಿ ಅವರಿಗೆ ಪೊಲೀಸ್ ಫಂಕ್ಷನಿಂಗ್ ಅಂದ್ರೇನು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೇನು, ಯಾವ ರೀತಿ ನಾವು ಕೆಲಸ ಮಾಡ್ತೀವಿ, ಸಾಕಷ್ಟು ಕುತೂಹಲ ಮತ್ತು ಆಸಕ್ತಿ ಇದ್ದೇ ಇರ್ತದೆ ವಿದ್ಯಾರ್ಥಿ ಅಷ್ಟು ಚಿಕ್ಕ ಮಕ್ಕಳಲ್ಲಿ ಯೂನಿಫಾರ್ಮ್ ಬಗ್ಗೆ ಅವ್ರನ್ನ ಕೂರಿಸಿ ಅವ್ರಿಗೆ ನಾವು ಹೀಗೆ ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್ಸು ಸಾಕಷ್ಟು ನಮ್ಮಲ್ಲಿ ನಡೀತದೆ. ನೀವು ಅಂತ ನಾನೆಲ್ಲ ಒಂದು ಬೋರ್ಡ್ ನೋಡಿದೆ, ನೀವು ಈಗ ಹೊಸದಾಗಿ ಈಗ ಶುರು ಮಾಡಿರ್ತಕ್ಕಂಥದ್ದು ಇಟ್ಸ್ ಅ ನೇಬರ್ಹುಡ್ ವಾಚ್ ಸ್ಕೀಮ್ ಅಂತೇಳಿ. ಈಗ ಕೆಲವು ಕಡೆಗಳಲ್ಲಿ ಕನ್ವೆನ್ಷನಲ್ ಕ್ರೈಮ್ಸ್ ಏನಾಗ್ತವೆ, ಕಳ್ಳತನ, ಅದರಲ್ಲೂ ಮುಖ್ಯವಾಗಿ ರಾತ್ರಿ ಕಳ್ಳತನ, ಹಗಲು ಕಳ್ಳತನ, ಈ ಥರದ್ದು ಅವುಗಳನ್ನು ಕಡಿಮೆ ಮಾಡಲಿಕ್ಕೆ, ವಾಹನ ಕಳ್ಳತನ, ಸಾರ್ವಜನಿಕರನ್ನೇ ಉಪಯೋಗಿಸ್ಕೊಂಡು ಅವ್ರನ್ನ ನಮ್ಮ ಜೊತೆಗೆ ಸೇರಿಸ್ಕೊಂಡು ಅವರನ್ನು ನಾವು ಬಳಸ್ಕೊಳ್ತಾ ಇದ್ವಿ. ನೈಟ್ ರೌಂಡಲ್ಲಿ ಅವರು ನಮ್ಮ ಜೊತೆ ಬರ್ತಾಯಿದ್ದಾರೆ. ಅವ್ರಿಗೊಂದು ಟಿ ಶರ್ಟ್ ಕೊಟ್ಟಿದ್ದೀವಿ, ಒಂದು ಕಾರ್ಡ್ ಕೊಟ್ಟಿರ್ತೀವಿ. ಸೊ ರಾತ್ರಿ ಹೊತ್ತಿನಲ್ಲಿ ನಮ್ಮ ಜೊತೆ ಅವರು ಬಂದಾಗ ಒಂದು ಇಟ್ ಬಿಲ್ಡ್ಸ್ ಅ ರ್ಯಾಪೋ ವಿತ್ ದಿ ಪಬ್ಲಿಕ್ ಆ್ಯಂಡ್ ದೇ ಆಲ್ಸೋ ನೋ ಹೌ ವಿ ಪರ್ಫಾರ್ಮ್ ನೈಟ್ ಡ್ಯೂಟೀಸ್, ಯಾವ ರೀತಿ ಮಾಡ್ತೀವಿ. ಅಂದರೆ ಅವರ ಸೆಲೆಕ್ಷನ್ ಹೇಗಾಗುತ್ತೆ ಸರ್? ಯಾಕಂದರೆ ನಾವು ಮತ್ತೆ ಯಾವುದಾದ್ರೂ ಸ್ಥಳೀಯವಾಗಿ ಸಾಕಷ್ಟು ಈ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಜನಸಂಪರ್ಕ ಸಭೆಯಲ್ಲಿ ಹೋದಾಗಲೇ ಸಾರ್ವಜನಿಕರಿಂದನೇ ಬಂದಿರತಕ್ಕಂತಹ ಸಲಹೆ, ಅದು ಹಿಂದೆ ಮಾಡ್ತಾಯಿದ್ರು ಹಾಗೆ ಅಂತೇಳಿ. ಈಗ ನಾವು ಆಲ್ರೆಡಿ ಸ್ಟಾರ್ಟೆಡ್ ಇಟ್ ಅಗೇನ್, ನೀವು ಅಂತೇಳಿ. ಈಗ ಪಶ್ಚಿಮ ವಿಭಾಗದಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ, ಬೇರೆ ವಿಭಾಗಗಳಲ್ಲಿ ಕೂಡ ಈಗ ಮಾಡ್ತಾಯಿದ್ದೀವಿ. ಎಸ್,
ಎಸ್ ಸರ್, ಈಗ ನೀವು ಹೇಳಿದ ಹಾಗೆ ಒಂದು ಕಡೆ ಇಷ್ಟೆಲ್ಲ ಜನಸಂಪರ್ಕ ಸಭೆ ಆಗಿರ್ಬೋದು ಅಥವಾ ಅವ್ರ ಜೊತೆ ಜನರ ಜೊತೆ ಅವರಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಬಟ್ ಇದರಿಂದ ಈಗ ಏನಾದರೂ ಆ ರೀತಿಯಾದಂತಹ ಫೀಡ್ಬ್ಯಾಕ್ಗಳು ಬಂದಿದೆಯಾ ಜನರಿಂದ, ಹೇಗೆ ಅಂತ ಹೇಳಿ? ಯಾವುದ್ರ ಬಗ್ಗೆ? ಈಗ ಜನಸಂಪರ್ಕ ಸಭೆ ಮಾಡಿದಾಗ ಏನಾದರೂ ಈ ಥರ ಸಮಸ್ಯೆಗಳಾಗಿರುವಂಥದ್ದು, ಅದಕ್ಕೆ ಪ್ರತಿ ಜನಸಂಪರ್ಕ ಸಭೆಯಲ್ಲೂ ಒಳ್ಳೊಳ್ಳೆ ಸೂಚನೆಗಳು ಬರ್ತಾ ಇರ್ತವೆ. ಉದಾಹರಣೆ, ಫಸ್ಟು ನಾನು ಹೊಸದಾಗಿ ಜೂನ್ ತಿಂಗಳಲ್ಲಿ ಪ್ರಭಾರವನ್ನು ವಹಿಸ್ಕೊಂಡಾಗ ಮೊದಲನೇ ಜನಸಂಪರ್ಕ ಸಭೆಯಲ್ಲಿ ಅವ್ರು ಹೇಳಿದ್ರು, ಭಾಳಷ್ಟು ಸಮಸ್ಯೆಗಳು ನಮ್ಮದೇನಿದೆ ಅದು ನಿಮ್ಮ ಇಲಾಖೆದಲ್ಲ, ಬೇರೆ ಇಲಾಖೆಗಳದ್ದಿರ್ತದೆ. BBMP, ಬೆಸ್ಕಾಮ್, ಇಲ್ಲಿ ಲೈಟ್ ಇಲ್ಲ, ಇಲ್ಲಿ ಇದಿಲ್ಲ, ಶುಚಿತ್ವ ಇಲ್ಲ, ಅದಿದು ಅಂತೇಳಿ. ಸೊ ವಿ ಟುಕ್ ಅ ಡಿಸಿಷನ್ ದಟ್ ವಿ ವಿಲ್ ಇನ್ವೈಟ್ ಅದರ್ ಡಿಪಾರ್ಟ್ಮೆಂಟಲ್ ಆಫೀಸರ್ಸ್ ಆ್ಯಂಡ್ ದಿಸ್ ಥಿಂಗ್ ಆಲ್ಸೋ. ಸೊ ವಿ ರೋಟ್ ಅ ಲೆಟರ್ ಟು BBMP ಕಮಿಷನರ್ ಮತ್ತು ಇವರಿಗೆ, ಯಾಕೆಂದರೆ ನಾವು ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ, ಅಂದರೆ ಕರ್ಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಬಟ್ ವಿ ಇನ್ವೈಟ್ ದೆಮ್. ಭಾಳಷ್ಟು ಜನ ಬರ್ತಾ ಇದ್ದಾರೆ, ಬಂದಾಗ ಅವರು ಕೂಡ ಭಾಗವಹಿಸ್ತಾರೆ, ಅವರು ನೋಟ್ ಮಾಡ್ಕೊಳ್ತಾರೆ. ಅದರಿಂದಾಗಿ ಜನರಿಗೆ ಅನುಕೂಲ ಆಗ್ತದೆ. ಆಲ್ ದೀಸ್ ಜನಸಂಪರ್ಕ ಸಭೆಗಳನ್ನು ನಾವು ಲೈವ್ ಟೆಲಿಕಾಸ್ಟ್ ಕೂಡ ಮಾಡ್ತೇವೆ, ಬೇರೆ ಪಬ್ಲಿಕ್ನವರು ಅದನ್ನು ನೋಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಇನ್ನೊಂದು ಜನಸಂಪರ್ಕ ಸಭೆಯಲ್ಲಿ ಈ ಹೊಯ್ಸಳ ಸಿಸ್ಟಮ್ ಏನಿದೆ ಅದನ್ನು ಟ್ರಾಫಿಕ್ನವರು ಮಾಡಿದ್ರೆ ಒಳ್ಳೆಯದಾಗ್ತದೆ. ಟ್ರಾಫಿಕ್ ಪ್ರಾಬ್ಲಮ್ ಮಾಡಿದಾಗ ಅವರು ಪೊಲೀಸ್ ಸ್ಟೇಷನ್ಗಳಿಗೆ ಹೇಳಿ ಅಂತ ಹೇಳ್ತಾರೆ ಅಂತೇಳಿ. ಸೊ ಈಗ ಟ್ರಾಫಿಕ್ನಲ್ಲೂ ಕೂಡ ಈಗ ಹೊಯ್ಸಳಗೆ ಹೊಯ್ಸಳ ಥರ 112ಗೆ ಫೋನ್ ಮಾಡಿದಾಗ ಟ್ರಾಫಿಕ್ ಸಮಸ್ಯೆ ಇದ್ದರೆ ಅಲ್ಲಿ ಕೋಬ್ರಾ ಅಂತ ನಮ್ಮಲ್ಲಿ 2 ವೀಲರ್ಗಳಿದ್ದಾವೆ. ಸೊ ಅವ್ರಿಗೆ ನಾವು ಕಳಿಸ್ತೀವಿ. ಅವ್ರಿಗೂ ಕೂಡ MDT ಡಿಸ್ಪ್ಲೇ ಬೋರ್ಡ್ ಇದೆ. ಸೊ ಅವರು ಕೂಡ ಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿ ಬಂದು ಇಂಟಿಮೇಷನನ್ನು ಕೊಡ್ತಾರೆ. ಸೊ ಹೀಗೆ ಒಂದೊಂದಾಗಿ ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ ಅದ್ರ ಮೇಲೆ ಸಾಕಷ್ಟು ಈ ರೀತಿ ನೇಬರ್ಹುಡ್ ವಾಚ್ ಸ್ಕೀಮ್ ಹೇಳಿದೆ, ಅದು ಜನರಿಂದನೇ ಬಂದಿರ್ತಕ್ಕಂಥ. ಸೊ ಜನರ ಸಮಸ್ಯೆಗಳಿಗೆ ಜನರಿಂದಲೇ ನಾವು ಪರಿಹರಿಸಿದ್ರೆ ಒಳ್ಳೆಯದಾಗ್ತದೆ. ಅದರಲ್ಲಿ ನಾವಿಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಹೋದರೆ ವಿ ಮೇ ಬಿ ರಾಂಗ್. ಎಸ್, ನೀವು ಫೀಡ್ಬ್ಯಾಕ್ ವಿಚಾರ ಹೇಳ್ತಾರೆ ಸ್ಟೇಷನ್ಗೆ ಹೋದಾಗ. ಈಗ ಆ ಸಂದರ್ಭದಲ್ಲಿ ನಮ್ಗೆ ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಅದನ್ನು ಅಂದರೆ ಅಲ್ಲೇ ಹಾಕಬೇಕು ಅಂತ ಇಲ್ಲ, ಅಲ್ಲೇ ಹಾಕಬೇಕು ಅಂತ ಇಲ್ಲ. QR ಕೋಡ್ ಇರ್ತದೆ. QR ಕೋಡನ್ನು ನೀವು ಇದನ್ನು ಮಾಡಿದ್ರೆ ಅದು ಫಾರ್ಮ್ ನಿಮಗೆ ಓಪನ್ ಆಗ್ತದೆ. ಆ ಫಾರ್ಮ್ನಲ್ಲಿ ನಂತರ ಕೂಡ ನೀವು ಮಾಡ್ಬೋದು. ಜೊತೆಗೆ ಒಂದು SMS ಕಳಿಸಿರ್ತೀವಿ. ಆ SMS ನಲ್ಲಿ ಲಿಂಕ್ ಇರ್ತದೆ. ಆ ಲಿಂಕ್ ಪ್ರೆಸ್ ಮಾಡಿದ್ರೆ ಸೇಮ್ ಫಾರ್ಮ್ ಓಪನ್ ಆಗುತ್ತೆ. ಎಸ್ ಸರ್.